ಇತಿಹಾಸದ ಆಧಾರಗಳು 1 ಅಂಕದ ಪ್ರಶ್ನೋತ್ತರಗಳು. 1. ಪ್ರಶ್ನೆ: ಆಧಾರ ಎಂದರೇನು? ಉತ್ತರ: ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುತ್ತೇವೆ. 2. ಪ್ರಶ್ನೆ: ಆಧಾರಗಳಲ್ಲಿ ಎಷ್ಟು ವಿಧ? ಉತ್ತರ: ಆಧಾರಗಳಲ್ಲಿ 2 ವಿಧ. 1. ಸಾಹಿತ್ಯ ಆಧಾರಗಳು. 2. ಪುರಾತತ್ವ ಆಧಾರಗಳು. 3. ಪ್ರಶ್ನೆ: ಸಾಹಿತ್ಯ ಆಧಾರಗಳಲ್ಲಿನ 2 ಬಗೆಗಳು ಯಾವುವು? ಉತ್ತರ: ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. 4. ಪ್ರಶ್ನೆ: ದೇಶೀಯ ಸಾಹಿತ್ಯ ಎಂದರೇನು? ಉತ್ತರ: ಭಾರತೀಯರಿಂದಲೇ ರಚಿಸಲ್ಪಟ್ಟ ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಎನ್ನುತ್ತಾರೆ. 5. ಪ್ರಶ್ನೆ: ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು? ಉತ್ತರ: ಕೌಟಿಲ್ಯ. 6. ಪ್ರಶ್ನೆ: ಹರ್ಷಚರಿತೆಯನ್ನು ಬರೆದವರು ಯಾರು? ಉತ್ತರ: ಬಾಣಭಟ್ಟ. 7. ಪ್ರಶ್ನೆ: ವಿದೇಶಿ ಸಾಹಿತ್ಯ ಎಂದರೇನು? ಉತ್ತರ: ವಿದೇಶಿ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು ಬರೆದಿರುವ ಕೃತಿಗಳನ್ನು ವಿದೇಶಿ ಸಾಹಿತ್ಯ ಎನ್ನುತ್ತಾರೆ. 8. ಪ್ರಶ್ನೆ: ಮೆಗಾಸ್ತನೀಸ್ ಬರೆದ ಗ್ರಂಥ ಯಾವುದು? ಉತ್ತರ: ಇಂಡಿಕಾ. 9. ಪ್ರಶ್ನೆ: ಹ್ಯುಯೆನ್ ಸಾಂಗ್ ಬರೆದ ಕೃತಿ ಯಾವುದು? ಉತ್ತರ: ಸಿಯುಕಿ. 10. ಪ್ರಶ್ನೆ: ಪುರಾತತ್ವ ಆಧಾರಗಳು ಎಂದರೇನು? ಉತ್ತರ: ಭೂಮಿಯ ಮೇಲೆ ಮತ್ತು ಭೂಮಿಯ ಒಳಗೆ ದೊರೆತಿರುವ ಮನುಷ್ಯನು ನಿರ್ಮಿಸಿದ ಮತ್ತು ಬಳಸಿದ ವಸ್ತುಗಳ ಅವಶೇಷಗಳನ್ನು ಪುರಾತತ್ವ ಆಧಾರಗಳು ಎನ್ನುತ್ತಾರೆ. 11. ಪ್ರಶ್ನೆ: ಪುರಾತತ್ವ ಆಧಾರಗಳಲ್ಲಿನ ವಿಧಗಳು ಯಾವುವು? ಉತ್ತರ: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳು. 12. ಪ್ರಶ್ನೆ: ಶಾಸನ ಎಂದರೇನು? ಉತ್ತರ: ಕಲ್ಲು, ಬಂಡೆ, ಲೋಹ, ದಂತ ಅಥವಾ ಸುಟ್ಟ ಮಣ್ಣಿನ ಅಂಚುಗಳ ಮೇಲೆ ಕೊರೆಯಲಾದ ಬರವಣಿಗೆಯೇ ಶಾಸನ. 13. ಪ್ರಶ್ನೆ: ಶಾಸನಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ಶಾಸನಶಾಸ್ತ್ರ, ಎಪಿಗ್ರಫಿ. 14. ಪ್ರಶ್ನೆ: ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಯಾರು? ಉತ್ತರ: ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. 15. ಪ್ರಶ್ನೆ: ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಉತ್ತರ: ಹಲ್ಮಿಡಿ ಶಾಸನ. 16. ಪ್ರಶ್ನೆ: ಅಶೋಕನ ಶಾಸನಗಳು ಹೆಚ್ಚಾಗಿ ಯಾವ ಲಿಪಿಯಲ್ಲಿವೆ? ಉತ್ತರ: ಬ್ರಾಹ್ಮಿ ಲಿಪಿ. 17. ಪ್ರಶ್ನೆ: ನಾಣ್ಯಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ನಾಣ್ಯಶಾಸ್ತ್ರ, ನ್ಯೂಮಿಸ್ಮ್ಯಾಟಿಕ್ಸ್. 18. ಪ್ರಶ್ನೆ: ಉತ್ಖನನ ಎಂದರೇನು? ಉತ್ತರ: ಭೂಗರ್ಭ